ಪದ್ಮನಾಭ ಅವರೇ, ಶ್ರಾವಣಿಗೆ ಸುಬ್ಬುಗಿಂತ ಒಳ್ಳೆ ಹುಡುಗನ ಹುಡುಕಕ್ಕೆ ಸಾಧ್ಯ. ಬಾಬಾ, ಏನ್ ಹೇಳ್ತಿದ್ದೀರಾ? ಈ ವಿಷಯನ ನೀವು ನಮ್ ಯಾರ ಹತ್ರನೂ ಹೇಳಲೇ ಇಲ್ಲ. ವಂದನ, ಅಣ್ಣ ಎಲ್ರಿಗೂ ಸರ್ಪ್ರೈಸ್ ಕೊಡಬೇಕು ಅಂತ ಈ ಥರ ಮಾಡ್ದ. ಈಗ ನೋಡ, ಸರ್ಪ್ರೈಸಿಂದ ಎಲ್ಲರೂ ಎಷ್ಟೊಂದು ಖುಷಿಯಾಗಿದ್ದಾರೆ. ಶ್ರಾವಣಿ ಸುಬ್ಬು ಒಬ್ಬರನ್ನೊಬ್ಬರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಹಾಗೆ ನಮ್ಮನೆಗೆ ದೊಡ್ಡ ಮನೆಗೆ ಅಳಿನಾಗಿ ಬರೋ ಯೋಗ್ಯತೆ ಸುಬ್ಬುಗಿದೆ. ಹಾಗೆ ನಿಮ್ಮಂಥ ಸಂಸ್ಕಾರವಂತರ ಮನೆಗೆ ಶ್ರಾವಣಿ ಸೊಸೆಯಾಗಿ ಬರೋದಕ್ಕೆ ಅವಳಿಗೂ ಯೋಗ್ಯತೆ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಯ್ಯೋ, ದೊಡ್ಡ ಮಾತು ಯಜಮಾನ್ರೆ. ಶ್ರಾವಣಿ ಅಮ್ಮ ನಮ್ಮನೆಗೆ ಬರ್ಬೇಕಂದ್ರೆ ನಾವು ಪುಣ್ಯ ಮಾಡಿರ್ಬೇಕು. ಆದರೂ ನೀವು ಹೇಳ್ತಿರೋ ಮಾತಿಗೆ ನಾವೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಪದ್ಮನಾಭ ಅವರೇ, ಈಗ ಹೇಳಿ, ಶ್ರಾವಣಿನ ನಿಮ್ಮ ಮನೆ ಸೊಸೆ ಮಾಡ್ಕೊಳ್ಳೋಕೆ ನಿಮ್ಗೆ ಒಪ್ಪಿಗೆನಾ? ನಿಮ್ಮ ಮಗನ ಶ್ರಾವಣಿ ಕೊಟ್ಟು ಮದುವೆ ಮಾಡ್ತೀರಾ? ಯಜಮಾನ್ರೆ, ಅಂದ್ರೆ ಪದ್ಮನಾಭ ಅವ್ರಿಗೆ ಯಾಕೆ ಅಷ್ಟೊಂದು ಆಶ್ಚರ್ಯ ಪಡ್ತಾ ಇದ್ದೀರಿ? ಅಣ್ಣ ಹೇಳ್ತಿರೋದು ಶ್ರಾವಣಿಗೂ ಸುಬ್ಬುಗೂ ಮದುವೆ ಮಾಡೋಣ ಅಂತ. ನಿಮ್ಮ ಒಪ್ಪಿಗೆ ಇದೆಯಾ? ಅಯ್ಯಯ್ಯೋ, ಏನಿದು? ಶ್ರಾವಣಿಗೂ ಸುಬ್ಬುಗೂ ಮದುವೆನಾ? ಇಲ್ಲ, ಸಾಧ್ಯನೇ ಇಲ್ಲ. ಮೊದಲು ಈ ವಿಷಯನ ವಿಜಯ ಮೇಡಮ್ಗೆ ಹೇಳ್ಬೇಕು. ಅವರೇ, ಯಾಕೆ ಸುಮ್ಮನಾಗ್ಬಿಟ್ರಿ? ಹೇಳಿ, ನಿಮ್ಗೆ ಈ ಮದುವೆ ಒಪ್ಕೆನಾ? ಒಪ್ಕೆ ಇದೆಯಾ ಅಂತ ಕೇಳ್ತಿದ್ರಲ್ಲ. ಲೇ ವಿಶಾಲು, ಹೋಗಿ ಮೊದಲು ಸಕ್ಕರೆ ತಗೊಂಬರೇ. ಈಗ ತಗೊಂಡ್ ಬಂದೆ. ಅಪ್ಪ ಆಂಜನೇಯ, ಕಡೆಗೂ ನನ್ನ ಪ್ರೀತಿ ನನಗೆ ಉಳಿಸ್ಕೊಡ್ತಿದ್ಯಾ. ನನ್ನ ಮನ್ಸಲ್ಲಿ ಪ್ರೀತಿ ಇರೋದನ್ನ ನನಗೆ ತಿಳಿಸ್ಕೊಟ್ಟೆ. ಈಗ ನನ್ನ ಪ್ರೀತಿನೇ ನನಗೆ ಉಳಿಸ್ಕೊಟ್ಟೆ. ನಾನು ಬದುಕಿರೋವರೆಗೂ ಶ್ರಾವಣಿ ಮೇಡಮ್ನ ಕಣ್ಣಲ್ಲಿ ಕಣ್ಣಿಟ್ಟು ಪ್ರೀತಿಯಿಂದ ಕಾಪಾಡ್ಕೋತೀನಿ. ಹಾಗಾದ್ರೆ ನಿಮ್ಮೆಲ್ರಿಗೂ ಮದುವೆ ಓಕೆ ಅಂತ ಆಯ್ತು. ಬರೀ ಒಪ್ಪಿಗೆ ಅಂತ ಹೇಳಕ್ಕಾಗಲ್ಲ. ನಾವು ಗಂಡನ ಕಡೆಯವರಲ್ವಾ, ಹೆಣ್ಣಿನ ಕಡೆಯವರಿಂದ ಏನೇನು ತಗೋಬೇಕು ಅಂತ ದೊಡ್ಡ ಲಿಸ್ಟೇ ಇದೆ. ಶಿವಲಿ, ಏನ್ ಮಾತಾಡ್ತಿದ್ಯಾ? ಸುಮ್ಮನೆ ತಲೆ ಕೆಡಿಸ್ಬೇಡ, ಏನೇನೋ ಮಾತಾಡಿ. ಮೇಡಮ್, ತಲೆ ಕೆಟ್ಟಿರೋದು ನನಗಲ್ಲ, ನಿಮ್ಮ ತಮ್ಮ ಮಿನಿಸ್ಟ್ರಿಗೆ. ಒಂದ್ಸತಿ ನೋಡಿದ್ರೆ ಮದುವೆ ಕ್ಯಾನ್ಸಲ್ ಅಂತ ಹೇಳ್ತಾರೆ. ಈಗ ಇಲ್ಲಿಗೆ ಬಂದು ಸುಬ್ಬುನೇ ಮದುವೆ ಕಂಡು ಈ ಮದುವೆ ಮಾಡೋಣ ಅಂತ ಹೇಳ್ತಾರೆ. ಏನ್ ಮೇಡಮ್ ಆಗಿದೆ ಇವ್ರಿಗೆಲ್ಲ? ಓ ಗಾಡ್, ಎಲ್ಲ ನಮ್ಮ ಕೈ ಸೇರ್ತಿದೆ. ನಾವು ಅನ್ಕೊಂಡ ಹಾಗೆ ಎಲ್ಲ ಆಗ್ತಿದೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಈ ವೀರು ಇನ್ನೊಬ್ಬರ ಮನೆಗೆ ಗಂಡು ನೋಡಕ್ ಹೋಗ್ತಿದ್ದೀನಿ ಅಂತ ಹೇಳ್ತಿದ್ದ ಹಾಗೆ ನನಗೆ ಮನ್ಸೆಲ್ಲ ಬೇಜಾರಾಗ್ತಿತ್ತು. ಆದ್ರೆ ಈಗ ಸುಬ್ಬುನೇ ಗಂಡು ಅಂತ ಹೇಳ್ತಿದ್ದಾನೆ. ಏನ್ ಮಾಡಿ ತಲೆ ಎಲ್ಲ ಕೆಟ್ಟು ಹೋಗ್ತಿದೆ. ಹಲೋ ಮೇಡಮ್, ಮಾತಾಡಿ. ಯಾಕೆ ಮಾತೆ ನಿಂತೋಯ್ತಾ?
ನೀವು ನಮಗೆಲ್ಲ ಏನಂತ ಹೇಳ್ತಿದ್ರಿ? ನನಗೂ ಮತ್ತೆ ಸುಬ್ಬುಗೂ ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ರಿ ತಾನೆ? ಇವಾಗ ಇಲ್ಲಿ ಏನ್ ನಡೀತಿದೆ? ಶ್ರೀವಲ್ಲಿ, ಸ್ವಲ್ಪ ಟೈಮ್ ಕೊಡ್ತೀಯಾ? ಯಾವುದೇ ಕಾರಣಕ್ಕೂ ಶ್ರಾವಣಿ ಸುಬ್ರಹ್ಮಣ್ಯ ಮದ್ವೆ ನಡೆಯಲ್ಲ. ಹೇಗ್ ಮೇಡಮ್ ಹೇಳ್ತಿದ್ದೀರಾ ನೀವು? ಇಲ್ಲಿ ನೋಡಿದ್ರೆ ಮದ್ವೆ ಮಾತುಕತೆ ನಡೀತಿದೆ, ನಿಶ್ಚಿತಾರ್ಥ ಮಾಡ್ತಿದ್ದಾರೆ. ಆದ್ರೂ ನೀವು ಮದ್ವೆ ಆಗಲ್ಲ ಅಂತ ಹೇಳ್ತಿದ್ದೀರಲ್ಲ. ನೋಡು, ಅವ್ರು ಏನೇ ಮಾತುಕತೆ ಮಾಡಿದ್ರು ಈ ಮದ್ವೆ ನಡೆಯಲ್ಲ. ಈ ಮದ್ವೆ ನಡೆಯಕ್ಕೆ ನಾನ್ ಬಿಡಲ್ಲ. ನಾನೇನಾದ್ರೂ ಮಾಡೇ ಮಾಡ್ತೇನೆ. ಶ್ರೀವಲ್ಲಿ, ಇದನ್ನೆಲ್ಲ ಅರ್ಗಿಸ್ಕೊಳಕ್ಕೆ ನಂಗೆ ಸ್ವಲ್ಪ ಟೈಮ್ ಕೊಡು. ಜಸ್ಟ್ ಗಿವ್ ಮಿ ಸಮ್ ಟೈಮ್. ಮಾಮ್, ಏನು ಮಾಮ್? ಸುಬ್ಬು ಶ್ರಾವಣಿ ಮದುವೆ ಅಂತ ಏನೋ ಮಾತಾಡ್ತಿದ್ಯಾ? ಆ ವೀರು ಸುಬ್ಬು ಮನೆಗೆ ಹೋಗಿ ಸುಬ್ಬನೇ ಗಂಡು ಅಂತ ಹೇಳಿದಾನಂತೆ. ಅಲ್ಲ, ಈ ವೀರು ಏನಾಗಿದೆ? ಯಾಕೆ ಹೀಗೆ ಆಡ್ತಿದ್ದಾನೆ ಅಂತ ಅರ್ಥ ಆಗ್ತಿಲ್ಲ. ಇದೆಲ್ಲ ಹೇಗೆ ಸಾಧ್ಯ ಮಾಮ್? ನಾವು ಸುಮ್ಮನೆ ಇರೋದಕ್ಕಾಗಲ್ಲ. ಶ್ರಾವಣಿಗೆ ಸುಬ್ಬು ಮೇಲೆ ಕೋಪ ಇದೆ, ನಾನು ಅದನ್ನ ಅಬ್ಸರ್ವ್ ಮಾಡಿದ್ದೀನಿ. ಅದೇ ಥರ ಸುಬ್ಬುಗೆ ಶ್ರಾವಣಿ ಮೇಲೆ ಲವ್ ಇಲ್ಲ. ಈಗಿರುವಾಗ ಇದ್ರ ಮಧ್ಯೆ ನಾವೇನಾದ್ರೂ ಪ್ಲಾನ್ ಮಾಡಬೇಕು. ಪ್ಲಾನ್ ಮಾಡ್ಬೇಕು, ಆದ್ರೆ ಶ್ರಾವಣಿಗೆ ಸುಬ್ಬು ಮೇಲಲ್ಲ ಕೋಪ. ವೀರು ಅವರಿಬ್ಬರನ್ನ ದೂರ ಮಾಡಿದ್ನಲ್ಲ ಅಂತ ಅವನ ಮೇಲೆ ಕೋಪ. ಆದ್ರೆ ಈಗ ವೀರುನ ಅವರಿಬ್ಬರನ್ನ ಒಂದು ಮಾಡ್ತಿದ್ದಾನೆ ಅಂದ್ಮೇಲೆ ಅವಳಿಗೆ ಕೋಪ ಎಲ್ಲ ಕ್ಷಣದಲ್ಲೇ ಹೊರಟೋಗ್ಬಿಡುತ್ತೆ. ಇಲ್ಲ ಮರಿ, ನಾವೇನಾದ್ರೂ ದೊಡ್ಡದಾಗಿ ಪ್ಲಾನ್ ಮಾಡ್ಬೇಕು.